ಹಲೋ ಗಾಯ್ಸ್, ನಮಸ್ತೆ. ನಾನು ನಿಮ್ಮ ಅನ್ಫಿಲ್ಟರ್ಡ್ ಕನ್ನಡಿಗ ಮಾಡೋ ನಮಸ್ಕಾರ. ಆಕ್ಚುಲಿ ಆ ಚಾನ್ಸ್ ಏನಾರ ಕೊಟ್ರೆ ನಮ್ಮಂತವ್ರೆ ಯಾರು ಬಂದು ಅನುವಾದ ಮಾಡ್ಕೊಡ್ತೀವಿ, ಬೇಕಿದ್ರೆ ಪ್ಲೀಸ್ ಅರ್ಥ ಮಾಡ್ಕೊರಿ. ಏನು ಶೇಮ್ ಅನಿಸ್ತಿದೆ ನಮಗೆ. ಯಾಕಂದ್ರೆ ಕರ್ನಾಟಕದಲ್ಲೇ ಕನ್ನಡ ಕುಳಿಗಾಲ ಇಲ್ಲ ಅಂತ ಅಲ್ಲಿ ಮೇನ್ ಫ್ರಂಟ್ ಪೇಪರ್ನೇ ಮಿಸ್ ಪ್ರಿಂಟ್ ಮಾಡಿದ್ರು. ಇದರಿಂದ ಕನ್ನಡಕ್ಕೆ ಒಂಥರ ಅವಮಾನ. .0.2 ಅಲ್ಲಿ ಹೊರ ಬೀಳೋ ಇಂಥ ಕಾಂಪಿಟೇಷನ್ದಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ ಮಹತ್ವ ಹೊಂದಿರುತ್ತೆ ಸರ್. ಮೊದಲಿಗೆ ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಗ್ತಕ್ಕಂಥ ಎಡವಟ್ಟುಗಳ ಬಗ್ಗೆ, KPSC, KEA ಮತ್ತು KSP ನಡೆಸ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಟ್ರಾನ್ಸ್ಲೇಷನ್ ವಿಚಾರದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಮತ್ತೊಂದು ಗ್ರಾಮೀಣ ವಿದ್ಯಾರ್ಥಿಗಳಾಗ್ತಕ್ಕಂಥ ತೊಂದರೆ ಬಗ್ಗೆ ಸ್ಪರ್ಧಾರ್ಥಿಗಳು ಏನು ಹೇಳ್ತಾರ ಆ ವಿಚಾರಗಳನ್ನು ನಾನು ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡೋಣ ಮಾಡಿ ಏನಾಗ್ತಂತ. ಕನ್ನಡ ಟ್ರಾನ್ಸ್ಲೇಷನ್ ಸರಿಯಾಗಿ ಮಾಡ್ಬೇಕು ಆ್ಯಕ್ಚುಲಿ. ಕನ್ನಡ ಟ್ರಾನ್ಸ್ಲೇಷನ್ ಯಾಕಂದರೆ ಕರ್ನಾಟಕದಾಗಿದ್ದು ನಾವು ಕನ್ನಡ ಎಕ್ಸಾಮ್ ಬರೋ ಟೈಮಿಗೆ ನಮಗೆ ಕನ್ನಡನೇ ನಮಗೆ ಸಿಕ್ಕಿಲ್ಲ ಅಂದರೆ ಅದು ಭಾಳ ದೊಡ್ಡ ಡ್ರಾಬ್ಯಾಕ್ ನಮ್ಮ ಸ್ಟೇಟಿಂದ. ಮೊನ್ನೆ ಮುಖ್ಯಮಂತ್ರಿಗಳು ರಾಷ್ಟ್ರಪತಿ ಕೇಳ್ತಾರೆ ಕನ್ನಡ ಬರ್ತದೇನು ಮೇಡಮ್ ಅಂತ. ಅಷ್ಟೆಲ್ಲ ಕಾಳಜಿ ಇರೋ ಮುಖ್ಯಮಂತ್ರಿಗಳು ಕನ್ನಡ ಎಕ್ಸಾಮ್ ಸರಿಯಾಗಿ ನಡೆಸ್ಬೇಕು ಅನ್ನೋದು ಗೊತ್ತಿರಬೇಕು ಅವರಿಗೆ. ಬೇರೆ ಭಾಷೆಯವರಿಗೆ ಬಂದು ಇಲ್ಲಿ ಕನ್ನಡ ಕಲೀರಿ ಅದು ಇದು ಹೇಳೋ ಬದಲಿ ನಾವು ಮಾತಾಡೋರು ಕನ್ನಡ ಯಾರು ಮಾತಾಡ್ತಾರೋ ಅವ್ರಿಗೆ ನೀವು ಚಲೋ ಕನ್ನಡ ಕೊಡ್ರಿ. ಇವತ್ತು ಕರ್ನಾಟಕ ರಾಜ್ಯದಾಗ ಕನ್ನಡ ಭಾಷೆಗೆ ಬಗ್ಗೆ ಎಷ್ಟು ಹೋರಾಟ ನಡೆದದ, ನಮ್ಮ ಬಗ್ಗೆ ನಾರ್ತ್ ಇಂಡಿಯಾನಾಗ ಏನು ಇದು ಅದ ಅನ್ನೋದು ಎಲ್ಲರೂ ನಾವು ಹೊರಗೆ ಹೋದಾಗ ಗೊತ್ತಾಗುತ್ತೆ ನಮಗೆ. ಕನ್ನಡಿಗರಂದರೆ ಒಂಥರ ನೋಡ್ತಾರೆ ಅವರು, ಕನ್ನಡ ಇವರೇನು ಬರೇ ಕನ್ನಡ ಅಂತ. ಇಷ್ಟೆಲ್ಲ ಇದ್ದಾಗ ನೀವು ಒಂದು ಕನ್ನಡ ಲ್ಯಾಂಗ್ವೇಜ್ ಒಂದು ಎಕ್ಸಾಮ್ ಮಾಡೋಕ್ಕಾಗಲ್ಲ ಅಂದರೆ ಎದಕ್ಕೆ ಬೇಕು ನೀವು? ಸರ್ ತೆಗೆಯೋದೇ 100 ಕ್ವಶನ್ ಸರ್. ಅದೇ ಈಗ ಕನ್ನಡ ಟ್ರಾನ್ಸ್ಲೇಷನ್ ಸರಿ ಆಗದೆ ಇರೋದಕ್ಕೆ ಕನ್ನಡಕ್ಕೆ ಒಂಥರ ನಮಗೆ ಏನು ನಾವು ಕನ್ನಡಿಗರಾಗಿ ಒಂಥರ ಏನು ಶೇಮ್ ಅನಿಸ್ತಿದೆ ನಮಗೆ. ಯಾಕಂದರೆ ಕರ್ನಾಟಕದಲ್ಲೇ ಕನ್ನಡ ಕುಳಿಗಾಲ ಇಲ್ಲ ಅಂತಂತ ನಾನು ಹೇಳೋಕೆ ಇಷ್ಟ. ಈಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡಿಗರೇ ಜಾಸ್ತಿ ಪ್ರಿಪ್ರೇಷನ್ ಮಾಡೋದು. ಹಿಂಗಾಗಿ ನಾವು ಇಂಗ್ಲೀಷ್ ಯಾರಾದರೂ ರೆಫರ್ ಮಾಡ್ತಿದ್ರೆ ಅವರು ಕನ್ನಡ ನೋಡಿ, ಅದು ಏನಂದರೆ ಈಗ ಇಂಗ್ಲೀಷ್ ನೋಡಿ ನಾವು ಈಗ ಇಂಗ್ಲೀಷೇ ಫೈನಲ್ ಅಂತ ಹೇಳ್ತಾರೆ, ಬಟ್ ಕನ್ನಡ ಫೈನಲ್ ಆಗಬೇಕು. ಕನ್ನಡ ಫೈನಲ್ ಆಗಬೇಕು, ಆ ಥರ ಆಗಬೇಕು. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೊಂದು ಏನು ನಾವು ಕಿವಿಮಾತು ಹೇಳೋಕೆ ಇಷ್ಟಪಡ್ತೇನೆ ಅಂದರೆ, ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಳ ಇದರಲ್ಲಿ ಏನೇ ಸ್ಟ್ರೈಕು ಅದು ಇದು ಅಂತ ಬಂದರೂ ಎಲ್ಲ ಒಗ್ಗಟ್ಟಾಗಿ ನಾವು ನಿಂದಿರಬೇಕು. ನಿಂತು ಈ ಥರ ಎಲ್ಲ ನಾವು ಹೋರಾಟ ಸ್ಟ್ರೈಕ್ ಅಂತ ಮಾಡಿ ಅದಕ್ಕೆ ಒಂದು ಇದು ಮಾಡಿದಾಗ ಅವಾಗಲೇ ಒಂದು ಸಾಧ್ಯ ಸರ್. ಏನು ಹೇಳ್ಬೇಕಂದ್ರೆ ಸರ್, ಇವಾಗ ಕರ್ನಾಟಕ ಸರ್ಕಾರದಲ್ಲಿ ಮೊನ್ನೆ SD ಆಯಿತು, FD ಆಯಿತು, ವಿಲೇಜ್ ಅಕೌಂಟೆಂಟ್ ಆಯಿತು, ಎಷ್ಟೋ ಎಕ್ಸಾಮ್ ನಡೆಸಿದ್ರು. ಅಲ್ಲಿ ಮೇನ್ ಫ್ರಂಟ್ ಪೇಪರ್ನೇ ಮಿಸ್ ಪ್ರಿಂಟ್ ಮಾಡಿದ್ರು. ಇದರಿಂದ ಕನ್ನಡಕ್ಕೆ ಒಂಥರ ಅವಮಾನ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಇದರಿಂದ ಗೃಹ ಸಚಿವರಾಗಲಿ ಅವ್ರು ಏನು ಎಕ್ಸಾಮ್ ನಡೆಸ್ತಾರಲ್ಲ, ಎಕ್ಸಾಮಿನೇಷನ್ ಏನು ಅಥಾರಿಟಿ ಇರುತ್ತಲ್ಲ, ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ಏನು ಮುಂದೆ ಎಕ್ಸಾಮ್ ನಡೆಸ್ತಾರಲ್ಲ ಸರ್, ಅವರು ಕರೆಕ್ಟಾಗಿ ಪ್ರಿಂಟೆಡ್ ಕೊಡ್ಬೇಕು ಸರ್. ಯಾಕಂದ್ರೆ ಎಕ್ಸಾಮ್ ಈಗ ನಡೆಸಿದ್ರಂದ್ರೆ ಕ್ವಶನ್ ಪೇಪರ ಯಾವ ಥರ ಸ್ಪರ್ಧಾರ್ಥಿಗಳು ಅನಾಲಿಸಿಸ್ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಒಂದು ಮಿಸ್ ಆಗಿ ಅರ್ಥ ಮಾಡ್ಕೋಬೋದು, ಅದರಿಂದ ಸ್ಪರ್ಧಾರ್ಥಿಗೆ ಹೊಡೆತ ಆಗುತ್ತೆ ಸರ್. ಇದರಿಂದ ಸ್ಕೋರ್ ಲಿಸ್ಟು ಕಡಿಮೆ ಆಗುತ್ತೆ. ಮತ್ತು ಆ ನಂತರ ಏಜ್ ರಿಲ್ಯಾಕ್ಸೇಷನ್ ಅದು ಇವಾಗ ನಡೆದಿದೆಯಲ್ಲ, ಅದಕ್ಕೋಸ್ಕರ ಸ್ಪರ್ಧಾರ್ಥಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇದರಿಂದ ಕನ್ನಡ ಸಾಹಿತ್ಯ ಇದೆ ಇಲಾಖೆ ಇದೆಯಲ್ಲ ಸರ್, ಸಂಸ್ಕೃತಿ ಇಲಾಖೆಯವರು ಕನ್ನಡ ಪ್ರಕಟ ಮಾಡ್ತಾರಲ್ಲ, ಅವರು ಸ್ವಲ್ಪ ಇದರಿಂದ ಮನವರಿಕೆಯನ್ನು ಕ್ವಶನ್ ಪೇಪರ್ ಯಾರು ಪ್ರಿಂಟ್ ಮಾಡ್ತಾರಲ್ಲ ಅವ್ರಿಗೆ ಹೇಳ್ಬೇಕಾಗಿ. PSC ಆಯಿತು, KEA ಆಯಿತು ಮತ್ತು KSP ಆಯಿತು. ಮಿಸ್ ಈಗ ಲಾಸ್ಟ್ ಟೈಮ್ 2019ರಲ್ಲಿ ನಾವು PC ಎಕ್ಸಾಮ್ ಬರೆದಿದ್ವಿ. 15ರಿಂದ 16 ಕ್ವಶನ್ ಇಂಗ್ಲೀಷ್ ವರ್ಡ್ ಹಾಕಿಬಿಟ್ಟಿದ್ರು ಸರ್. ಆ್ಯಕ್ಚುಲಿ ಕರ್ನಾಟಕ ಸರ್ಕಾರದಲ್ಲಿ ಎಕ್ಸಾಮ್ ನಡೆಸ್ತಾರೆ ಅಂದರೆ ಕನ್ನಡದಲ್ಲಿ ಪ್ರಿಂಟ್ ಮಾಡ್ಬೇಕು ಅವರು. ಆವಾಗ ನಾನೇ 2019ರಲ್ಲಿ ಎಕ್ಸಾಮ್ ಬರೆದಾಗ ಏನಾಗಿತ್ತು ಅಂದರೆ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕ್ವಶನ್ ಕೇಳಿದ್ರು ಸರ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಆನ್ಸರ್ ಬರ್ತೆ. ಇವಾಗ ಗೊತ್ತಿದೆ ನನಗೆ, ಫಸ್ಟ್ ಆವಾಗ ಗೊತ್ತಾಗಲಿಲ್ಲ. ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ತೆಗಿತಂದರೆ ಒಂದು ಸೈಡ್ ಇಂಗ್ಲೀಷಲ್ಲಿ ಮಾಡಲಿ ಅಥವಾ ಒಂದು ಸೈಡ್ ಕನ್ನಡದಲ್ಲಿ ಮಾಡಲಿ, ಟ್ರಾನ್ಸ್ಲೇಟಿಂಗ್ ಈಸಿಯಾಗಿರುತ್ತೆ. ಬಟ್ ಈ ಕನ್ನಡ ಒಂದು ವರ್ಷನಲ್ಲಿ ಕೊಟ್ಟಿದ್ದಾಗ ಅಲ್ಲೂ ಇಂಗ್ಲೀಷ್ ವರ್ಡ್ ಕೊಟ್ಟರಂದ್ರೆ ಅದು ಸ್ಪರ್ಧಾರ್ಥಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ KPSC ಎಕ್ಸಾಮ್ ಕಂಡಕ್ಟ್ ಮಾಡಿರೋದು ಬರೀ ಎಲ್ಲ ಪ್ರಾಬ್ಲಮ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಂತೂ ಒಂಚೂರು ಸೆಂಟೆನ್ಸ್ ಮೀನಿಂಗ್ ಕರೆಕ್ಟ್ ಇರಲ್ಲ, ಗೂಗಲ್ ಟ್ರಾನ್ಸ್ಲೇಷನ್ ಯೂಸ್ ಮಾಡ್ತಾರೆ, ಅದರಲ್ಲಿ ಒಂದರಿಂದ ಒಂದು ಸೆಂಟೆನ್ಸು ಕನೆಕ್ಟಿವಿಟಿ ಇರಲ್ಲ, ಏನೇನೋ ಮಿಸ್ಟೇಕ್ ಆಗ್ತಿರ್ತವೆ. ಅದಕ್ಕೆ ಯಾರಾದರೂ ಕನ್ನಡ ಯಾವ ವಿದ್ವಾಂಸಗಳು ಇರ್ತಾರಲ್ಲ ಅವ್ರನ್ನ ಹೈಯರ್ ಮಾಡ್ಕೊಂಡು ಕ್ವಶನ್ ಪೇಪರ್ ಕಂಡಕ್ಟ್ ಮಾಡಿದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗಳಿಗೆ ಇದೇ ಥರ ಪ್ರಾಬ್ಲಮ್ ಕ್ರಿಯೇಟ್ ಹಾಕೋದು ಹೋಗುತ್ತೆ, ಮುಂದೆ ತೊಂದರೆ ಆಗುತ್ತೆ. ಇತ್ತೀಚೆಗೆ ಅಂದರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗಳು ಮೆಜಾರಿಟಿ ಕಡಿಮೆ ಆಗ್ತಿದೆ ಸೆಲೆಕ್ಷನ್ ರಿಸಲ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ. ಕನ್ನಡ ಮೀಡಿಯಮ್ಗೆ ಇದರಿಂದ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ.
ಕರೆಕ್ಟಾಗಿ ಮಾಡ್ಕೊಂಡು ಅದರಿಗೆ ಭೀ ಅದೇ ಅರ್ಥ ಕೊಡಬೇಕು, ಕನ್ನಡದಲ್ಲಿ ಭೀ ಅದೇ ಅರ್ಥ ಕೊಡಬೇಕು. ಅದರಿಂದ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಗಳಿಗೆ. ಮತ್ತು ಇನ್ನೊಂದು ಏನಂದರೆ ಪೇಪರಲ್ಲಿ ಡಿಸ್ಕ್ರಿಮಿನೇಷನ್ ಇರಬಾರ್ದು, ಮೇನ್ ಅದು. ಅದರಿಂದ ಸ್ಟೂಡೆಂಟ್ರಿಗೂ ಭೀ ಹೆಲ್ಪ್ ಆಗುತ್ತೆ ಮತ್ತು ಓದೋರಿಗೆ ಭೀ ಭಾಳ ಹೆಲ್ಪ್ ಆಗುತ್ತೆ. ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಐ ಥಿಂಕ್ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಅಂತೂ ಇದೆ. KPSC ಇಂದ ಬರೋ ಪೇಪರ್ಸ್ ಎಲ್ಲ ಟ್ರಾನ್ಸ್ಲೇಷನ್ ಎರರ್ ಆಗ್ತಾ ಇದೆ. ಬಟ್ ಹಾಗಂತೇಳಿ ಟ್ರಾನ್ಸ್ಲೇಷನ್ನೇ ದೂಷಿಸೋ ತಪ್ಪು. ಸೊ ಬೇಸಿಕ್ ನಮ್ಗೆ ಒಂದು 60% ಲೆವೆಲ್ ಆಫ್ ಇಂಗ್ಲೀಷ್ ಬೇಕೇ ಬೇಕು ಅನ್ಸುತ್ತೆ. ಓಕೆ. ಸೊ ಬಟ್ ಗ್ರಾಮೀಣ ಮಾಧ್ಯಮದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಸರ್ ಇದು ಬಕ್ಕಳ ಪ್ರಾಬ್ಲಮ್ ಸರ್. ಈಗ ಏನಾದರೂ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ರೆ ಅವ್ರಿಗೆ ಇಶ್ಯೂ ಇಲ್ಲ ಸರ್ ಅದು. ಯಾಕಂದ್ರೆ ಮುಂಚೆ ಅಂದವ್ರು ಇಂಗ್ಲೀಷನ್ನ ಓದ್ಕೊಂಡ್ ಬಂದಿರ್ತಾರೆ ಸರ್. ಬಟ್ ಅತಿ ಹೆಚ್ಚಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ಸರ್ ಇವಾಗ. ಸೊ ಅವ್ರಿಗೆ ಇಶ್ಯೂ ಆಗ್ತದೆ ಸರ್, ಅದ್ರ ಸಂಬಂಧ ಸರ್ ಏನಾದರೂ. ಸೊ ಇಶ್ಯೂ ಆಗ್ತಾ ಇದೆ. ಸೊ ಇದು KPSCಗೂ ಗೊತ್ತಾಗಿದೆ, ಬಟ್ ಆದರೆ ಯಾವುದೇ ಬದಲಾವಣೆ ಮಾಡಿಲ್ಲ. ಸೊ ಪ್ರಿಲಿಮ್ಸಲ್ಲಿ ಫಸ್ಟ್ ಒಂದ್ಸಲ ಪ್ರಿಲಿಮ್ಸಲ್ಲಿ ಮಿಸ್ಟೇಕ್ ಆಯಿತು, ಆಮೇಲೇನೂ ಆಯಿತು. ಆದಮೇಲೆ ಮೇನ್ಸಲ್ಲಿನೂ ಮಾಡಿದರು. ಸೊ ಇದು ಸರ್ಕಾರಕ್ಕೆ ಗಮನ ತರಬೇಕು, ಸರ್ಕಾರದ ಗಮನ. ಸರ್ ಈಗ ಪ್ರೆಸೆಂಟ್ಲಿಗೆ 60% ಬೋರ್ಡ್ ಎಲ್ಲ ಇಲ್ಲೆಲ್ಲ ಪಬ್ಲಿಕ್ ಆಗಲಿ 60% ಕನ್ನಡದಾಗ ಇರ್ಬೇಕಂತ ಹೇಳ್ತಾರೆ. ಕ್ವಶನ್ ಪೇಪರ್ ಬಂದ ತಕ್ಷಣ ಯಾಕೆ ಇದ್ರಾಗ ಇಷ್ಟು ಮಿಸ್ಟೇಕ್ಸ್ ಯಾಕೆ ಆಗ್ತಿದ್ದಾವೆ, ಇದು ನಮಗೂ ಅರ್ಥ ಆಗ್ತಿಲ್ಲ. ಇದೇ ಫೇಸ್ ಮಾಡ್ತಿದ್ದೀವಿ ನಾವು. ಗೌರ್ಮೆಂಟಿಗೆ ನಾವೆಲ್ಲ ಕೇಳ್ತಾ ಇದ್ದೀವಿ, ಬಟ್ ಅವರು ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ತಗೊಳ್ತಾ ಇಲ್ಲ. ರಿಕ್ವೆಸ್ಟ್ ಏನಂದರೆ KPSC ಕನ್ನಡ ಮಿಸ್ಟೇಕ್ ಭಾಳ ಆಗ್ತಿದ್ದಾವೆ, ಅದು ಪದೇ ಪದೇ ರಿಪೀಟ್ ಆಗಬಾರ್ದು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಏನಿದೆ ಸರ್, ಆಫೀಸರ್ಸೇ ತಿಳ್ಕೊಬೇಕು. ಯಾಕೆಂದರೆ ಅವರು ನಮ್ಮ ಥರ ಕಾಂಪಿಟೇಟಿವ್ ಪ್ರಿಪೇರ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗೆ ಹೋಗಿರ್ತಾರೆ. ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರಾಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಬೇಕು ಫ್ಯೂಚರ್ ಹೆಂಗೆ ಹುಡುಗರದು. ಯಾಕೆಂದರೆ ನಾವೆಲ್ಲ ಗ್ರಾಮೀಣದಿಂದ ಬಂದವರು, ಎಲ್ಲರೂ ರೂರಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿದ್ದೀವಿ. ಸೊ ಆ್ಯಕ್ಷನ್ ಇನ್ನು ಗೌರ್ಮೆಂಟ್ ಅಂತೂ ಅವರು ಪೊಲಿಟಿಕಲ್ ಬೆನಿಫಿಟ್ಸ್ಗಾಗಿ ಅವ್ರು ಏನಾರ ಮಾಡ್ತಾರೆ, ಬಟ್ ಅಲ್ಲಿರೋ ಆಫೀಸರ್ಸ್ ಯಾರು ಇರ್ತಾರೆ ಅವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಗೌರ್ಮೆಂಟ್ಸ್ ಯಾವ ಚೇಂಜ್ ಆದರೂ ನಮ್ಮ ಭವಿಷ್ಯಗಳಂತೂ ಹಿಂಗೆ ಇರ್ತಾವೆ. ಸೊ ಅಡ್ಮಿನಿಸ್ಟ್ರೇಟಿವ್ ಯಾರು ಇರ್ತಾರೆ ನೋಡಿ, ಅವ್ರು ಚೇಂಜ್ ಆಗ್ತಾರೆ. ಆ್ಯಕ್ಚುಲಿ ಅವ್ರು ತೆಗೆದೇ 100 ಕ್ವಶನ್ ಸರ್, ಹೌದಾ? ಅದರಲ್ಲೂ ಕೂಡ ಅಡಾಪ್ಟ್ ಮಾಡ್ತಾರೆ. ಅದ್ರ ಸಂಬಂಧ ಏನು ಹೇಳ್ತಾರೆ? ಅದೇ ಆ್ಯಕ್ಚುಲಿ ಆ ಚಾನ್ಸ್ ಏನಾರ ಕೊಟ್ಟರೆ ನಮ್ಮಂಥವ್ರೆ ಯಾರು ಬಂದು ಅನುವಾದ ಮಾಡಿಕೊಡ್ತೀವಿ, ಬೇಕಿದ್ರೆ ಪ್ಲೀಸ್ ಅರ್ಥ ಮಾಡ್ಕೊರಿ. ತುಂಬ ಅಂದರೆ ತುಂಬ ಡಿಫಿಕಲ್ಟಿ ಇದೆ, ಅವರೇ ಅರ್ಥ ಮಾಡ್ಕೋಬೇಕಿನ್ನು. ಇಷ್ಟು ಹೇಳ್ತೀವಿ ಅಂತಂದಮೇಲೆ ನಿಮ್ಗೆ ಪ್ರಾಪರಾಗಿ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗಲ್ಲ ಅಂತಂದರೆ ಇಟ್ಸ್ ರಿಯಲಿ ತುಂಬ ಅಂದರೆ ತುಂಬ ವರ್ಸ್ಟ್ ಅದು. ಸೊ ಪ್ಲೀಸ್ ನಿಮ್ಗೆ ಆಗಿಲ್ಲ ಅಂದರೆ ಒಂದು ವೇಳೆ ಕರೀರಿ, ನಾವು ಟ್ರಾನ್ಸ್ಲೇಷನ್ ಮಾಡ್ಕೊಡ್ತೀವಿ. ಈಗ ನೋಟಿಫಿಕೇಶನ್ ಇದೆ ಅಂತ ಹೇಳ್ತಿದ್ದಾರೆ. ಹೌದು ಸರ್. ಅದು ನೋಟಿಫಿಕೇಶನ್ ಬಂದಮೇಲೆ ಹೌದು ಸರ್, ಅಂದರೆ ಇಂತಿಷ್ಟು ಒಂದು ವರ್ಷದೊಳಗಡೆ ಮುಗಿಬೇಕು, ಆ ಥರ ಮಾಡ್ಬೇಕು ಸರ್ ಇನ್ನೊಂದು KPSC. ಹೌದು ಸರ್. ಯಾಕಂದರೆ ಅವರು ಒಂದೊಂದು 3 ವರ್ಷ ಆ ಥರ ಮಾಡ್ತಿದ್ದಾರೆ. ಇನ್ನೊಂದು ಅವರು ಆ ಥರ ಲೇಟ್ ಆದಮೇಲೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಯಾಕಂದರೆ 3 ವರ್ಷ ಇರ್ತಾರೆ ಇಲ್ಲಿ, ಓದ್ತಿರ್ತಾರೆ, ಅದ್ರ ಪ್ರಾಬ್ಲಮ್ ಆಗುತ್ತೆ ಸರ್. ಅದಕ್ಕೆ ಸ್ವಲ್ಪ ಅವರು ಸರ್ಕಾರ ಅಂದರೆ ಸ್ವಲ್ಪ ಎಚ್ಚರಿಕೆ ಹುಡುಗರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಸರ್. ಅವ್ರು ನೀವು ಅನ್ನೋ ಪ್ರಕಾರ KPSCನೇ ಆಗಲಿ, KAನೇ ಆಗಲಿ, KSPನೇ ಆಗಲಿ ಒಂದು ಲೆವೆಲ್ ಕ್ಯಾಲೆಂಡರ್ ರೆಡಿ ಮಾಡ್ಬೇಕು ಸರ್. ಅದ್ರ ಮೂಲಕ ಈಗ UPSC ನಡೆಸ್ತಾರೆ ಸರ್, ಅದ್ರ ಆ ರೀತಿಯಲ್ಲಿ ಕ್ಯಾಲೆಂಡರ್ ನಡೆಸಿ ಇಂತಿಷ್ಟು ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ಬೇಕು ಸರ್. ಇವ್ರೇನು ಮಾಡ್ತಾರೆ 3 ವರ್ಷ 4 ವರ್ಷ ಸರ್. ಅದ್ರ ಅದೇ ಸರ್, ಅವರು ಈ ಥರ ಅಂದರೆ ಈ ಥರ ಡೇಟ್ ಕರೆಕ್ಟ್, ಎಕ್ಸಾಮ್ ಡೇಟ್ ವಿತ್ ಎಲ್ಲ ಕರೆಕ್ಟಾಗಿ ಅಂದರೆ ಬಿಡ್ಬೇಕು ಸರ್, ಅಡ್ವಾನ್ಸ್ ಆಗಿ. ಹೌದು ಸರ್. ಆಗ ಆ ಥರ ಬಿಟ್ಟರೆ ಓದೋಕ್ಕೂ ಚೆನ್ನಾಗಿರುತ್ತೆ ಸರ್ ನಮಗೆ. ಹೌದು ಸರ್. ಟ್ರಾನ್ಸ್ಲೇಷನ್ ಎರರಿಂದ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅನ್ಯಾಯ ಆಗ್ತದೆ ಸರ್. ಹಿಸ್ಟ್ರಿಯಲ್ಲಿ ಸಮಸ್ಯೆ ಆಗಲ್ಲ, ಬಟ್ ಮೊನ್ನೆ KS ಅಲ್ಲಿ ಜನರಲ್ ಪೇಪರ್ 1ನಲ್ಲಿ ಹಿಸ್ಟ್ರಿ ಕ್ವಶನ್ಸ್ ಅರ್ಥ ಮಾಡಿ, ಬಟ್ ಜಿಯೋಗ್ರಫಿ ಕ್ವಶನಲ್ಲಿ ತುಂಬ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಅಭ್ಯರ್ಥಿ ಅನ್ಯಾಯ ಆಗ್ತದೆ. ಬಟ್ ಸೈನ್ಸ್ ಕ್ವಶನ್ಗಳು ನಮ್ಮನೆ ಸೆಮಿ ಕಂಡಕ್ಟರ್ ಅದನ್ನು ಕನ್ನಡದಲ್ಲಿ ಕನ್ನಡದಲ್ಲಿ ಅದೇ ಸೆಮಿ ಕಂಡಕ್ಟರ್ ಅಂತಲೇ ಬರೀತಾರೆ. ಮತ್ತು ಲೋಹ ಅಂತ ಅದೇ ಥರ ಲೋಹ ಬರಿಬೇಕು, ಆ ಥರ ಮಾಡಿಲ್ಲ ಸರ್. ಟ್ರಾನ್ಸ್ಲೇಷನ್ ಅಂದ್ರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಏನಿರ್ತಕ್ಕಂಥದ್ದನ್ನು ಕನ್ನಡದಲ್ಲಿ ಮಾಡಬೇಕು. ಬಟ್ ಮೊನ್ನೆ KS ಅಲ್ಲಿ 2 ಸಲ ಎಕ್ಸಾಮ್ ನಡೆಸಿದ್ರು ಕೂಡ ಸೈನ್ಸ್ ಕ್ವಶನ್ಸ್ ಆಗಿರ್ಬೋದು, ಇವಾಗ ಪ್ರಾಜೆಕ್ಟ್ ಇಂತೀಗ ಕೆಲವು ಅದನ್ನು ಇವಾಗ ಬೀಟ್ ಪ್ರಾಜೆಕ್ಟ್ ಇತ್ತಿಂದ ಅದನ್ನು ಕನ್ನಡದಲ್ಲಿ ಬೀಟ್ ಪ್ರಾಜೆಕ್ಟ್ ಅಂತಲೇ ಟ್ರಾನ್ಸ್ಲೇಷನ್ ಆಗಲ್ರಿ. ಅದನ್ನ ಪ್ರಾಜೆಕ್ಟ್ ಅಂದ್ರೆ ಯೋಜನೆ ಅಂತ ಮಾಡ್ಬೇಕು ಸರ್, ಅವಾಗ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರಿಗೆ ಅನುಕೂಲ ಆಗುತ್ತೆ. ಇದು ಭಾಳಷ್ಟು ಮೊನ್ನೆ ಕನ್ನಡ ಮಾಧ್ಯಮದ ಓದಿರುತ್ತೆ ಅನ್ಯಾಯ ಆಗಿದೆ ಸರ್. ಇದನ್ನು ಸರಿಪಡಿಸ್ಬೇಕಂದ್ರೆ ಫಸ್ಟ್ ಕನ್ನಡದಲ್ಲಿ ಕ್ವಶನ್ ಪೇಪರ್ನ ರೆಡಿ ಮಾಡ್ಬೇಕು ಸರ್. ಆಮೇಲೆ ಕನ್ನಡದಲ್ಲಿ ಇದ್ದವ್ರನ್ನ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿದ್ರೆ
ಕನ್ನಡ ಮಾಧ್ಯಮದ ಅನುಕೂಲ ಇಂಗ್ಲಿಷ್ನಿಂದ ಆಗುತ್ತೆ ಕನ್ನಡಕ್ಕೆ ಬರೋದು ಬೇಡ, ಕನ್ನಡದ ಇಂಗ್ಲಿಷ್ ಇಂಗ್ಲೀಷ್ ಹೋಗ್ಬೇಕಂತ ನಮ್ಮ ಹೌದು ಸರ್. ಒತ್ತಾಯ ಸರ್. ಇವಾಗ 0.2 ಅಲ್ಲಿ ಹೊರ ಬೀಳೋ ಇಂಥ ಕಾಂಪಿಟೇಷನ್ದಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ ಮಹತ್ವ ಹೊಂದಿರುತ್ತೆ ಸರ್. ಆದ ಕಾರಣ ಪ್ರತಿಯೊಂದು ಕ್ವಶನ್ ಕೂಡ ಕನ್ನಡದಲ್ಲಿ ಸ್ವಚ್ಛವಾಗಿ ಸರಳವಾಗಿ ಎಲ್ಲ ಕನ್ನಡ ಮಾಧ್ಯಮ ಅರ್ಥವಾಗುವ ಥರ ಕ್ವಶನ್ ಪೇಪರ್ ರೆಡಿ ಮಾಡ್ಬೇಕಂತ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡನೇ ಮೇಲು ಅಂತ ಹೇಳ್ತಾರೆ ಎಲ್ಲ ಸರ್ಕಾರ ಮತ್ತಂದ್ರೆ ಯಾವ ಸಂಸ್ಥೆಗಳಾಗಲಿ. ಕರ್ನಾಟಕ ರಕ್ಷಣೆ ವೇದಿಕೆ ಕೂಡ ಕರ್ನಾಟಕದಲ್ಲಿ ಕನ್ನಡ ಕನ್ನಡ ಅಂತ ಹೇಳ್ತಾರೆ. ಬಟ್ ಕರ್ನಾಟಕದಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಡವಟ್ಟಾಗ್ತಾವೆ. ಸೊ ಹಾಗಾಗಿ ಇಂಥದ್ರ ಬಗ್ಗೆ ಯಾರು ಧ್ವನಿ ಎತ್ತಲ್ಲ. ಬೆಂಗಳೂರಿನಲ್ಲಿ ಹಿಂದಿ ಬಳಸಿದ್ರೆ ಧ್ವನಿ ಎತ್ತಾರ, ಅದರ ಸಮ ಧ್ವನಿ ಎತ್ತಾರ. ಕರ್ನಾಟಕದಲ್ಲಿ ಪ್ರಶ್ನೆ ಪತ್ರಿಕೆ KPSC ನಡೆಸಲಿ, KA ನಡೆಸಲಿ, ಮತ್ತಂದ್ರೆ KSP ನಡೆಸಲಿ, ಟ್ರಾನ್ಸ್ಲೇಷನ್ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ವಿದ್ಯಾರ್ಥಿಗಳು ಈಗ ಕಟ್ಟು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಏನಪ್ಪಾ ಅಂದ್ರೆ ಎಷ್ಟು ಜನಕ್ಕೆ ಆಗ್ತದೋ ಅಷ್ಟು ಜನಕ್ಕೆ ಗ್ರಾಮೀಣ ಭಾಗದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗಬಾರ್ದು. ಮತ್ತಂದ್ರೆ ಆದಷ್ಟು ಮುಂದೆ ಬಂದಿರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಗಿರ್ತಕ್ಕಂಥ ಇದೇ ಯಾವುದೇ ರೀತಿ ಎಡವಟ್ಟುಗಳಾಗಬಾರ್ದು. ಇದೆ ಅಂತ ಈ ವಿಚಾರಗಳನ್ನ ವಿದ್ಯಾರ್ಥಿಗಳು ಹೇಳ್ಕೊಂಡ್ರ ಆದಷ್ಟು ವಿದ್ಯಾರ್ಥಿಗಳು ಏನು ಮಾಡ್ರಪ್ಪ ಅಂದ್ರೆ ಸಪೋರ್ಟ್ ಮಾಡ್ರಿ. ಸಪೋರ್ಟ್ ಮಾಡೋದ್ರ ಮೂಲಕ ನೀವು ಆಡಿರ್ತಕ್ಕಂಥ ಮಾತುಗಳು ಸರ್ಕಾರಕ್ಕೆ ಅಥವಾ ಸಂಸ್ಥೆಗಳಿಗೆ ಮುಟ್ಟಬಹುದು. ಅದಕ್ಕೆ ಇದು ನಾನು ಸಣ್ಣ ಪ್ರಯತ್ನ, ಇದಕ್ಕೆ ನಿಮ್ಮೆಲ್ಲ ಸಹಕಾರವಿರಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.